ಆನಂದ ಶಯನ ಅನಂತನ ನಯನ ನೋಡುವ ನಿಮ್ಮ ನಳಿನ ವೀಣೆಯ ನುಡಿಸಿ ನಾದವ ಬೆರೆಸಿ ನಂದನ ಕರೆವ ವದನ ಭಾಗ್ಯವಿದು ಗುರು ಭಾಗ್ಯವಿದು ಮಧುರ ಪತಿಯನ್ನು ನಟನ ಭಾಗ್ಯವಿದು ಗುರು ಭಾಗ್ಯವಿದು ಮಧುರ ಪತಿಯನ್ನು ನಟನ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ಗುರು ಪೂರ್ಣಿಮಾ ಹಬ್ಬದ ಶುಭಾಶಯಗಳು. ಇವತ್ತು ಗುರು ಪೂರ್ಣಿಮಾ ಇರೋದ್ರಿಂದ ನಾನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ತೇನೆ. ಒಂದು ಸ್ಲೋಗನ್ ಇದೆ, ಯದ್ಭಾವಂ ತದ್ಭವತೆ ಅಂತ. ಹಾಗಂದರೆ ನಾವು ಹೇಗೆ ಆಲೋಚನೆ ಮಾಡ್ತಿರ್ತೀವೋ ಅದು ಹಾಗಾಗ್ತಾ ಇರುತ್ತೆ ಲೈಫಲ್ಲಿ ಅಂತ ಹೇಳಿ. ಆಮೇಲೆ ಇನ್ನೊಂದು ಒಂದು ಮಗುವಿನ ಭವಿಷ್ಯ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ಒಬ್ಬ ತಾಯಿ ಮತ್ತು ಒಂದು ಗುರುವಿನಿಂದ ಮಾತ್ರ ಸಾಧ್ಯ. ಹಾಗಾಗಿ ತಾಯಿ ಪಾತ್ರ ಏನೇನು ಇದೆ ಅಂತ ಹೇಳ್ತಾ ಬರ್ತೀನಿ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತಂದೆ ಅಥವಾ ತಾಯಿ ಮನೆಯಲ್ಲಿ ಮಕ್ಕಳಿಗೆ ನಿನಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಯಾವ ಮಗುವಿನ ಜೊತೆಗೂ. ಯಾಕಂದರೆ ನಾವು ನಮ್ಮ 5 ಬೆರಳೇ ಒಂದೇ ಸಮ ಇಲ್ಲ. ಹಾಗಾಗಿ ಎಲ್ಲರೂ ಒಂದೇ ಥರ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದಲ್ವಾ. ಹಾಗಾಗಿ ಮಕ್ಕಳನ್ನ ಬೇರೆ ಮಗು ಜೊತೆ ಕಂಪೇರ್ ಮಾಡಿದ್ರೆ, ನೋಡಿ ಅವನು ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿದ್ದಾನೆ, ನೀನು ತೆಗಿಯಲ್ಲ, ನಿನಗೇನು ಬರಲ್ಲ. ಆದಷ್ಟು ನೆಗೆಟಿವ್ ಆಗಿ ಮಾತಾಡಬೇಡಿ ಮಗುಗೆ. ನಿನಗೆ ಅದು ಓದೋಕ್ಕಾಗಲ್ಲ, ಇದನ್ನು ಮಾಡೋಕ್ಕಾಗಲ್ಲ. ನೀವು ಕಾನ್ಫಿಡೆನ್ಸ್ ಕೊಡಿ ಮಗುಗೆ. ನೀನು ಓದ್ತೀಯ ಕಣೋ, ನೀನು ಚೆನ್ನಾಗಿ ತೆಗಿತೀಯ ಕಣೋ, ನೀನು ಮಾಡ್ತೀಯ. ಆದಷ್ಟು ಹೇಳ್ತಾ ಇರಿ ಮಗುಗೆ, ಇಲ್ಲ ನನಗೆ ಇಷ್ಟು ದೊಡ್ಡ ಆನ್ಸರ್ ಓದೋಕ್ಕಾಗಲ್ಲ, ನೀನು ಓದ್ತೀಯ ಅಂತ ಹೇಳಿ. ಮಗು ಪಾಸಿಟಿವ್ನೆಸ್ ಸಾಕಷ್ಟು ತಿಳ್ತಾ ಬನ್ನಿ. ನೀವು ಆ ಥರ ನೆಗೆಟಿವ್ ಮಾತಾಡಿದಾಗೆಲ್ಲ ಮಗು ಡಿಪ್ರೆಷನ್ಗೆ ಹೋಗುತ್ತೆ, ಮಗುಗೆ ಓದಿನೆಲ್ಲ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಪಾಸಿಟಿವ್ ಆಗಿ ಮಾತಾಡಿ. ನೆಕ್ಸ್ಟ್, ಆದಷ್ಟು ತಾಯಿಗಳು ಮಗುವಿನ ಜೊತೆಗೆ ದಿನ 2 ಅವರ್ಸ್ ಸ್ಪೆಂಡ್ ಮಾಡಿ. ಆವಾಗ ಮಗುವಿನ ಮನಸ್ಥಿತಿ ಹೇಗಿದೆ, ನೀವು ಮಗುವಿನ ಜೊತೆಗೆ 2 ಅವರ್ಸ್ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಮಗುವಿನ ವಿದ್ಯಾಭ್ಯಾಸ ಹೇಗಿದೆ, ಅವನು ಏನು ಓದ್ತಾನೆ, ಏನು ಓದಲ್ಲ, ಅಥವಾ ಸ್ಕೂಲಲ್ಲಿ ನಡೆದಿರೋ ಒಂದು ಒಳ್ಳೆ ಘಟನೆನೋ ಅಥವಾ ಕೆಟ್ಟ ಘಟನೆನೋ ಮಗು ಶೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಮಗುವಿನ ಮನಸ್ಥಿತಿ ಏನಿದೆ ಅಂತ ಹೇಳಿ. ಎಲ್ಲ ಕೆಲಸಗಳನ್ನು ಆ ಕಡೆಗಿಟ್ಟು ಮಗುವಿನ ಜೊತೆ 2 ಅವರ್ ಟೈಮ್ ಸ್ಪೆಂಡ್ ಮಾಡಿ. ನೆಕ್ಸ್ಟು ಇನ್ನೊಂದು, ನೀವು ಆದಷ್ಟು ಮಗುಗೆ ಹೇಳ್ತಾ ಇರಿ, ನಾವು ಮಾಡಿರೋ ಆಸ್ತಿ ಅಲ್ಲ, ನೀನೇ ನಮಗೆ ಆಸ್ತಿ. ನೀನು ಓದಬೇಕು, ನೀನು ಓದಿದ್ರಿಂದ ನಮ್ಮ ಮನೆ ಬೆಳಗೋದು. ಎಜುಕೇಷನ್ ತುಂಬ ಇಂಪಾರ್ಟೆಂಟು ಲೈಫಲ್ಲಿ ಅಂತ ದಿನ ಮಗುವಿಗೆ ಹೇಳ್ತಾ ಬಂದಾಗ ಮಗುವಿನ ಎಜುಕೇಷನ್ ತುಂಬ ಚೆನ್ನಾಗಿ ಸಿಗುತ್ತೆ. ಆ ಮಗುವಿನ ಭವಿಷ್ಯ ಚೆನ್ನಾಗಾಗುತ್ತೆ. ಇಲ್ಲಿಗೆ ಮುಗೀತು ನನ್ನ 4 ಮಾತುಗಳು. ಥ್ಯಾಂಕ್ ಯು.